ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ, ಧನ್ಯವಾದ ಅಣ್ಣ. ಇಲ್ಲಿ ಯುವಕರು ಒಬ್ಬರೇ ಪಕ್ಷ ಕಟ್ಟಲಿಕ್ಕಾಗಲ್ಲ. ಹಿರಿಯಕರ ಮಾರ್ಗದರ್ಶನ, ಹಿರಿಯಕರ ಅನುಭವ ಭಾಳ ಮುಖ್ಯ ಆಗ್ತದೆ. ಒಂದು ನಾನು ಗಮನಿಸಿರ್ತಕ್ಕಂಥದ್ದು, ಇವತ್ತು ಒಂದು ಕಡೆ ಕಾಂಗ್ರೆಸ್ಸು, ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ, ಎರಡೂ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಹಿನ್ನೆಲೆಯಲ್ಲಿ ಸ್ಥಾಪಿತವಾದ್ದರಿಂದನೂ ಇವತ್ತಿನವರೆಗೂ ನಾನು ಯಾವುದೇ ಗ್ರಾಮಕ್ಕೆ ಹೋಗಲಿ, ಈ ಪಕ್ಷ ಉಳಿದಿರ್ತಕ್ಕಂಥದ್ದು, ಈ ಪಕ್ಷದಿಂದ ನನಗೇನೋ ಸಿಗುತ್ತೆ, ಪಕ್ಷದಿಂದ ನನಗೇನೋ ಅನುಕೂಲ ಆಗ್ಬೋದು ಅಂತಕ್ಕಂಥದ್ದು ಯಾರೂ ಕೂಡ ಭಾವಿಸಿಲ್ಲ. ಬಹುಶಃ ಇಂಥ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲೂ ನಿಮಗೆ ಸಿಕ್ಕಲಿಕ್ಕಿಲ್ಲ. ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ಸ್ವಲ್ಪ ಹುಮ್ಮಸ್ಸು ತುಂಬಬೇಕಾಗಿದೆ. ನಿಮ್ಮ ಜೊತೆಯಲ್ಲಿ ಇರ್ತೇವೆ, ನಿಂತ್ಕೊಳ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸ್ಬೇಕಾಗಿದೆ. ಅದು ನಮ್ಮ ಪಕ್ಷದ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರುಗಳಿದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮಂಥ ಯುವಕರು ಸಣ್ಣದಾಗಿ ಏನಾದ್ರು ಕೈ ಜೋಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ. ಈ ಒಂದು ಹೊಯ್ಸಳ ರೆಸಾರ್ಟ್ನ ಒಂದು ಸಭಾಂಗಣದಲ್ಲಿ ಹಾಸನ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಮುಖಂಡರು, ಚಿಕ್ಕಮಗಳೂರು ಜಿಲ್ಲೆಯ ನಮ್ಮ ಪಕ್ಷದ ತಾಲೂಕಿನ ಎಲ್ಲ ಮುಖಂಡರು, ಶಿವಮೊಗ್ಗ ಜಿಲ್ಲೆಯ ನಮ್ಮ ಪಕ್ಷದ ಉಪನಾಯಕರಾದಂಥ ಮೇಡಮ್ ಅವರು ಮತ್ತು ಎಲ್ಲ ಪಕ್ಷದ ಉರಿಯಾಳುಗಳಾಗಿರುವಂಥ ಎಲ್ಲ ಮುಖಂಡರುಗಳ ಸಭೆಯನ್ನು ವಿಶೇಷವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಪ್ರಾಸ್ತಾವಿಕರಿದ್ದಾರೆ, ಸೂರಜ್ ಇದ್ದಾರೆ, ಮಂಜಣ್ಣ, ನಾವು, ಸ್ವರೂಪು, ಸಂತೋಷು, ಲಿಂಗೇಶನ ಸಲಹೆ ಎಲ್ಲ ಮುಖಂಡರುಗಳು ಕೂಡ ಭಾಗಿಗಳಾಗಿ ಅವರು ವಿಶೇಷವಾಗಿ ಸ್ವಾಗತವನ್ನು ಕೋರಿದ್ದೇವೆ. ಒಬ್ಬ ಯುವ ಜನತಾದಳದ ಅಧ್ಯಕ್ಷರಾಗಿ ಇಡೀ ರಾಜ್ಯದಾದ್ಯಂತ ನಮ್ಮ ಪಕ್ಷದ ಸದಸ್ಯತ್ವದ ನೋಂದಣಿ ಮಾಡುವ ವಿಚಾರವಾಗಿ ಎಲ್ಲ ಕಡೆ ಸಮಾಲೋಚನೆ ಮಾಡಿ ಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಯ ಸಂದರ್ಭಕ್ಕೆ ನಮ್ಮ ಪಕ್ಷವನ್ನು ಸದೃಢಗೊಳಿಸ್ತಕ್ಕಂಥದ್ದಕ್ಕೆ ಒಂದು ರಾಜ್ಯವ್ಯಾಪಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಪ್ರಥಮ ಹಂತದಲ್ಲಿ ಇವತ್ತು ನಮ್ಮ ಜಿಲ್ಲೆಗೆ ನಮ್ಮ 3 ಜಿಲ್ಲೆಯ ಮುಖಂಡರುಗಳನ್ನು ಕುರಿತು ಚರ್ಚೆ ಮಾಡಲಿಕ್ಕೆ ಬಂದಿದ್ದಾರೆ. ಇವತ್ತು ಅವ್ರಿಗೆ ಈಗಾಗಲೇ ಪೂಜ್ಯ ದೇವೇಗೌಡರು, ಕುಮಾರಣ್ಣವರು ಈಗಾಗಲೇ ಅಲ್ಲಿಂದ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಯ ನಮ್ಮ ನಾಯಕರಾದಂಥ ರೇವಣ್ಣವರ ಸಲಹೆ ಸಹಕಾರಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದರಂತೆ ಅವರೇನು ಅಲ್ಲಿಂದ ಸೂಚನೆಗಳನ್ನು ಕೊಟ್ಟಿದ್ದಾರೆ, ನಾವು ಸ್ಥಳೀಯವಾಗಿ ಆಯಾ ವಿಧಾನಸಭಾ ಕ್ಷೇತ್ರವಾರು ಪಕ್ಷದ ಸಂಘಟನೆ ಮಾಡುವ ದೃಷ್ಟಿಯಲ್ಲಿ ಅವರ ಕೇಂದ್ರ ಮತ್ತು ರಾಜ್ಯದಿಂದ ಬಂದಿರತಕ್ಕಂಥ ಸಲಹೆಯನ್ನು ಸ್ವೀಕರಿಸಿ ಮುಂದಾಗ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೀನಿ.